ಧಾರವಾಡ ಎನ್ಸಿಸಿ ಗೌರವಾನ್ವಿತ ಆಚರಣೆ. ಧಾರವಾಡದಲ್ಲಿ ಎನ್ಸಿಸಿ ದಿನಾಚರಣೆ. ಎನ್ಸಿಸಿ ಯುವಕರಿಂದ ವಂದೇ ಮಾತರಂ 150 ಆಚರಣೆ. ವಂದೇ ಮಾತರಂ ಗೀತೆಗೆ 150 ವರ್ಷ. ಬ್ರಿಟಿಷರ ನಿದ್ದೆ ಕಸಿದುಕೊಂಡ ಸ್ವಾತಂತ್ರ್ಯ ಹೋರಾಟಕ್ಕೆ ಆತ್ಮ ತುಂಬಿದ ಆ ಗೀತೆಯ ಹಿನ್ನೆಲೆ ಇಂದಿನ ಯುವ ಎನ್ಸಿಸಿ ಕ್ಯಾಡೆಟ್ಸ್ಗಳಿಗೆ ಹೊಸ ಉತ್ಸಾಹ ತುಂಬಿತು. ಪ್ರತಿ ವರ್ಷ ನವೆಂಬರ್ 4ನೇ ರವಿವಾರ ದೇಶದಾದ್ಯಂತ ಎನ್ಸಿಸಿ ದಿನಾಚರಣೆ. ಅದರಂತೆ 24 ಕರ್ನಾಟಕ ಬೆಟಾಲಿಯನ್ ಎನ್ಸಿಸಿ ಪರವಾಗಿ ಕರ್ನಾಟಕ ವಿಶ್ವವಿದ್ಯಾಲಯದ ಯೂನಿವರ್ಸಿಟಿ ಪಬ್ಲಿಕ್ ಶಾಲೆಯಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಮಾಂಡಿಂಗ್ ಆಫೀಸರ್ ಕರ್ನಲ್ ಅನೂಪ್ ರಾಣಿಗಾಂವ್ಕರ್ ಅವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ನಡೆಸಿಕೊಡಲಾಯಿತು. 24 ಕರ್ನಾಟಕ ಬೆಟಾಲಿಯನ್ನ ಜೂನಿಯರ್ ಡಿವಿಷನ್, ಜೂನಿಯರ್ ವಿಂಗ್, ಯೂನಿವರ್ಸಿಟಿ ಪಬ್ಲಿಕ್ ಶಾಲೆ, ಸೇಂಟ್ ಜೋಸೆಫ್ ಆರ್ಎಲ್ಎಸ್ ಶಾಲೆ ಹಾಗೂ 5 ಕರ್ನಾಟಕ ಬೆಟಾಲಿಯನ್ ಜಿಎಫ್ಜಿಸಿ ಕಾಲೇಜಿನ ಕ್ಯಾಡೆಟ್ಸ್ಗಳು ಈ ಆಚರಣೆಗೆ ಹಾಜರಿದ್ದರು. ಬಂಕಿಂ ಚಂದ್ರ ಚಟರ್ಜಿ ರಚಿಸಿರುವ 150 ವರ್ಷಗಳ ಸಂಭ್ರಮಕ್ಕೆ ಕಾಲಿಟ್ಟ ವಂದೇ ಮಾತರಂ ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಫೂರ್ತಿಯಾದ ಈ ಗೀತೆಯನ್ನ ಎಲ್ಲಾ ಕ್ಯಾಡೆಟ್ಸ್ ಒಟ್ಟಾಗಿ ಹಾಡಿ ದೇಶಭಕ್ತಿ ತೋರ್ಪಡಿಸಿದ್ರು. ಯೂನಿವರ್ಸಿಟಿ ಪಬ್ಲಿಕ್ ಶಾಲೆಯ ಪ್ರಾಚಾರ್ಯ ಅನಸೂಯ ನಾಯಕ್, ಎನ್ಸಿಸಿ ಅಧಿಕಾರಿ ಶ್ರೀಕಾಂತ್ ಹುಟ್ಟಗಿ, ಇತರೆ ಶಾಲೆಗಳ ಎನ್ಸಿಸಿ ಅಧಿಕಾರಿಗಳು ಡಿಸುವಿಯಾ ಡಿಸೋಜಾ, ಮಹೇಶ್ ಬಿರಾದರ್, ಕೇರ್ ಟೇಕರ್ ರೂಪಾ ಹಾಗೂ 24 ಬೆಟಾಲಿಯನ್ನ ನೆಪ್ ಸುಬೇದಾರ್ ರಾಜು ಹವಾಲ್ದಾರ್, ಆನಂದ್ ಖೋತ್, ಎನ್ಕೆ ಪಾಟೀಲ್ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಿ ವಂದೇ ಮಾತರಂನ 150 ವರ್ಷದ ಆತ್ಮವನ್ನು ಹೊಸ ತಲೆಮಾರಿನ ಎನ್ಸಿಸಿ ಯುವಕರಿಗೆ ಈ ರೀತಿ ಪರಿಚಯಿಸಲಾಯಿತು. ವಂದೇ ಮಾತರಂ ಸ್ವಾತಂತ್ರ್ಯದ ಹಾಡು, ಈಗ ಯುವ ಶಕ್ತಿಯ ಗರ್ವ. ಶ್ರೀನಿಧಿ ನ್ಯೂಸ್ ಧಾರವಾಡ.